ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನೆಲ್ಲರಿಗೂ ಒಂದ್ ವಿಷಯನ ತಿಳಿಸ್ಬೇಕು. ನಾನೊಂದು ವಾಟ್ಸ್ಆಪ್ ಚಾನಲ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನ್ ಸಂಕಲ್ಪ ಮಾಡಿರೋದು ಎಲ್ರೂ ಸೇರಿ 1 ಕೋಟಿ ಸಲ ಜೈ ಶ್ರೀರಾಮ್ ಅಥವಾ ಶ್ರೀರಾಮನಾಮನ ತಾರಕ ಮಂತ್ರನ ಹೇಳ್ಬೇಕು ಅಂತ. ಸೊ ನೀವು ಆ ಚಾನಲ್ಗೆ ಜಾಯಿನ್ ಆಗಿ, ಹಾಗೆ ಆ ಚಾನಲ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಗಿ ಬಯೋದಲ್ಲಿ ಕೂಡ ನೋಡ್ಬೋದು. ಅಲ್ಲಿ ನಿಮ್ಗೆ ಚಾನಲ್ ಲಿಂಕ್ ಸಿಗತ್ತೆ. ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ. ಪ್ರತಿದಿನ ನೀವು ಎಷ್ಟು ಸಾರಿ ಶ್ರೀರಾಮನಾಮನ ಚಾಂಟ್ ಮಾಡ್ತೀರಾ ಅಥವಾ ಎಷ್ಟು ಸಾರಿ ನೀವು ಶ್ರೀರಾಮನಾಮನ ಬರೀತೀರಾ ಅಂತ ಆ ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿ. ಸೊ ಆದಷ್ಟು ಬೇಗ 1 ಕೋಟಿ ರಾಮನಾಮನ ಜಪ ಮಾಡೋಣ. ಹಾಗೆ ರಾಮನ ಆಶೀರ್ವಾದನ ಎಲ್ರೂ ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ನಾನ್ ಇವತ್ತು ರಾಮಾಯಣದಲ್ಲಿ ಏನ್ ಓದ್ದೆ ಅಂತ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ಕೇಳಿಸ್ಕೊಳ್ಳಿ. ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಕೂಡ ಮಾಡಿ. ಪ್ರೀವಿಯಸ್ ಅಂದ್ರೆ ನಿನ್ನೆ ದಿನ ಏನ್ ಕತೆ ಓದಿದ್ವಿ ಅಂದ್ರೆ, ರಾಮ ಸುಮಂತ್ರನಿಗೆ ಸಮಾಧಾನ ಮಾಡಿ ಕಳ್ಸ್ಕೊಡ್ತಾನೆ. ಹಾಗೆ ಸೀತೆ, ಲಕ್ಷ್ಮಣ, ರಾಮ 3 ಜನ ಗಂಗಾ ನದಿಯಲ್ಲಿ ಒಂದು ತೆಪ್ಪದ ಸಹಾಯದಿಂದ ಮುಂದೆ ದಾಟಿರ್ತಾರೆ. ಗಂಗಾ ತೀರನ ದಾಟಿದ್ಮೇಲೆ ಅಲ್ಲಿ ಯಮುನಾ ನದಿ ಇರತ್ತೆ. ಗಂಗೆ ಯಮುನೆ ಏನು ಪ್ರಯಾಗ ಅಂತ ನಾವ್ ಏನ್ ಹೇಳ್ತೀವಲ್ಲ, ಇವಾಗಿನ ಪ್ರಯಾಗ ಅದೇ ಗಂಗಾ ಮತ್ತು ಯಮುನಾ ಸಂಗಮ. ಅದನ್ನ ದಾಟ್ಕೊಂಡು ಮುಂದೆ ಭಾರದ್ವಾಜರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಭಾರದ್ವಾಜರು ತುಂಬಾ ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡಿ ರಾಮ ಮತ್ತೆ ಸೀತೆ ಲಕ್ಷ್ಮಣಿಗೆ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ರಾಮ ನಡೆದಿರುವಂತ ವಿಷಯನೆಲ್ಲ ಹೇಳ್ತಾನೆ. ಭಾರದ್ವಾಜರು ಅಷ್ಟೇ, ಅವ್ರಿಗೆಲ್ಲ ತ್ರಿಕಾಲ ಜ್ಞಾನಿಗಳು. ಮುಂದೆ ಏನ್ ಆಗತ್ತೆ, ಅದಕ್ಕೋಸ್ಕರ ರಾಮ ಕಾಡಿಗ್ ಬಂದ ಅಂತ ಎಲ್ಲಾ ಗೊತ್ತಿರತ್ತೆ. ಸೊ ಹಾಗಾಗಿ ಅವನು ಒಳ್ಳೇದಾಗ್ಲಿ, ಇರುವಷ್ಟು ದಿನ ಅದೇ 14 ವರ್ಷ ಏನಿರ್ತಿರಲ್ಲ, ನಿಮ್ಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗ್ಲಿ. ಹಾಗೆ ರಾಕ್ಷಸರನ್ನ ಸಂಹಾರ ಮಾಡು ರಾಮ ಅಂತ ಅಂದು ಅವನಿಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಹಾಗೆ ಹೇಳ್ತಾರೆ, ರಾಮ ಕೇಳ್ತಾನೆ ಭಾರದ್ವಾಜರ್ಗೆ, ನಾವು ಎಲ್ಲಿ ಉಳ್ಕೋಬಹುದು ಅಂದ್ರೆ ಯಾವ್ದು ಸೇಫ್ ಪ್ಲೇಸ್ ಅಂತ, ಎಲ್ಲಿ ರಾಕ್ಷಸರ ಕಾಟ ಇರಲ್ಲ ಅಥವಾ ಮೃಗಗಳ ಕಾಟ ಇರಲ್ಲ, ಅಥವಾ ಪ್ರತಿನಿತ್ಯ ಏನೇನ್ ಬೇಕು, ಇವಾಗ ಸ್ನಾನ ಅಂದ್ರೆ ಹೊಳೆ, ಹಳ್ಳ ಆತರ ಎಲ್ಲ ಬೇಕಾಗತ್ತೆ. ಸೊ ನೀರು ಎಲ್ಲಿ ಹೆಚ್ಚಾಗಿದೆ, ಎಲ್ಲಿ ಹಸಿರಾಗಿದೆ, ಸಮೃದ್ಧಿಯಿಂದ ಇದೆ, ಎಲ್ಲಿ ಫಲಗಳು ಜಾಸ್ತಿ ಬೆಳೆಯತ್ತೆ, ಅಂತದೊಂದು ಜಾಗನ ನೀವು ನಮ್ಗೆ ಹೇಳಿದ್ರೆ ನಾವ್ ಅಲ್ಲಿ ಹೋಗಿ ಒಂದು ಕುಟೀರನ ಕಟ್ಕೊಂಡು ಅಲ್ಲಿ ನಾವು ಜೀವನನ ಸಾಗಿಸ್ತೀವಿ ಅಂತ ಭಾರದ್ವಾಜರ ಹತ್ರ ಶ್ರೀರಾಮಚಂದ್ರ ಕೇಳ್ತಾನೆ. ಆಗ ಅವರು ಹೇಳೋದು, ಸ್ವಲ್ಪ ಮುಂದೆ ಹೀಗೆ ಯಮುನಾ ತೀರದಲ್ಲಿ ನಡೀತಾ ಹೋದ್ರೆ ನಿಮ್ಗೆ ಚಿತ್ರಕೂಟ ಅಂತ ಒಂದು ಆ ಆಶ್ರಮ ಬರತ್ತೆ, ಅಂದ್ರೆ ಸ್ಥಳ ಬರತ್ತೆ. ಅಲ್ಲಿ ನದಿ, ಹಳ್ಳ, ಕೊಳ್ಳ ಅಥವಾ ಅಲ್ಲಿ ಹೂವು, ಹಸಿರು, ಗ್ರೀನರಿ ಅಂತ ಏನ್ ಹೇಳ್ತೀವಿ, ಅಥವಾ ತಿನ್ನಕ್ಕೆ ಗಡ್ಡೆ ಗೆಣಸುಗಳು ಎಲ್ಲಾನು ಅಲ್ಲಿ ಸಮೃದ್ಧಿಯಾಗಿದೆ. ಹಾಗೆ ಅದು ಸೀತೆಗೂ ಕೂಡ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ಅಲ್ಲಿ ನೀವು ಚೆನ್ನಾಗಿ ಸೇಫ್ ಆಗಿ ಇರಬಹುದು ಅಂತ ಹೇಳ್ತಾರೆ. ಹಾಗೆ ಅವತ್ತೊಂದಿನ ಅಲ್ಲೇ ಇದ್ದು ಭಾರದ್ವಾಜರ ಆಶ್ರಮದಲ್ಲೇ ಇದ್ದು ಅವರು ಕೊಟ್ಟಿರುವಂತ ಫಲಗಳನ್ನೆಲ್ಲ ಸ್ವೀಕಾರ ಮಾಡಿ ಮಾರನೇ ದಿನ ಬೆಳಿಗ್ಗೆ ಮತ್ತೆ ಪಯಣ ಬೆಳೆಸ್ತಾರೆ. ಹೋಗಿ ಚಿತ್ರಕೂಟಕ್ಕೆ ಸೇರ್ಕೋತಾರೆ. ಚಿತ್ರಕೂಟಕ್ಕೆ ಸೇರ್ಕೊಂಡು ಅಲ್ಲಿ ಲಕ್ಷ್ಮಣನಿಗೆ ಶ್ರೀರಾಮ ಆಜ್ಞೆ ಮಾಡ್ತಾನೆ, ಇಲ್ಲೊಂದು ಕುಟೀರ ನಿರ್ಮಾಣ ಮಾಡು ಅಂತ. ಹಾಗೆ ಲಕ್ಷ್ಮಣನು ನದಿ ತೀರದಲ್ಲಿನೇ, ಚಿತ್ರಕೂಟದಲ್ಲಿ ನದಿ ಇರತ್ತೆ, ನದಿ ತೀರದಲ್ಲಿನೇ ಒಂದು ಕುಟೀರನ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ಅವರು ಹಾಗೆ ಪ್ರವೇಶ ಮಾಡಲ್ಲ ಅಲ್ಲಿ. ರಾಮ ಮತ್ತೆ ಲಕ್ಷ್ಮಣ, ಸೀತೆ ಇವಾಗ ಕಾಡಲ್ಲಿ ಇದ್ದೀವಿ, ಏನು ಪಾಲನೆ ಮಾಡೋದ್ ಬೇಡ ಅಂದ್ರೆ, ಇವಾಗ ನಾವ್ ಒಂದ್ ಹೊಸ ಮನೆ ಹಾಕ್ಸಿದ್ರೆ ಯಾವ ರೀತಿ ಗೃಹ ಪ್ರವೇಶ ಅಂತ ಎಲ್ಲ ಮಾಡ್ತೀವಿ, ಸೊ ಅವರು ಆ ರೀತಿ ರಾಮನು ಒಳ್ಳೆ ಮುಹೂರ್ತದಲ್ಲಿ ಗೃಹ ಪ್ರವೇಶ ಮಾಡ್ಬೇಕು, ಅಂದ್ರೆ ಆಶ್ರಮನ ಪ್ರವೇಶ ಮಾಡ್ಬೇಕು ಅಂತ ಅಲ್ಲಿ ಸಿಕ್ಕಿರುವಂತ ಪದಾರ್ಥಗಳಿಂದ ಅಷ್ಟಬಲಿ ಅಂತ, ಅಂದ್ರೆ ಎಲ್ಲಾ ದಿಕ್ಕುಗಳಿಗೂ ಬಲಿಯನ್ನ ಕೊಟ್ಟು, ಹಾಗೆ ವಾಸ್ತು ಪೂಜೆ ಎಲ್ಲ ಮಾಡಿ, ಅದು ಒಳ್ಳೆ ನಕ್ಷತ್ರ, ಒಳ್ಳೆ ಮುಹೂರ್ತದಲ್ಲೇ ಮಾಡ್ತಾರೆ. ನೋಡಿ, ಕಾಡಲ್ಲಿದ್ರುನು ಅವ್ರು ಮಾಡುವಂತ ಕರ್ತವ್ಯಗಳನ್ನ, ನಿಯಮಗಳನ್ನ, ವ್ರತಾಚರಣೆನ ತಪ್ಸಲ್ಲ. ನಾವು ಇವತ್ತೇನೋ ವೀಕೆಂಡು ಆರಾಮ್ಸೆ ಲೇಟ್ ಆಗಿ ಎದ್ಬಿಡೋಣ, ಅಥವಾ ಇವತ್ ಹಾಲಿಡೇ ಇದೆ, ಇಲ್ಲ ನಿನ್ನೆ ನೈಟ್ ತುಂಬಾ ಲೇಟ್ ಆಗಿ ಮಲಗ್ದೆ, ಈ ರೀತಿ ರೀಸನ್ಸ್ ಹುಡುಕ್ತಾ ಹೋಗ್ತೀವಿ, ಎಕ್ಸ್ಕ್ಯೂಸ್ ನಮಗ್ ನಾವೇ ಕೊಡ್ತಾ ಹೋಗ್ತೀವಿ. ಸೊ ಸ್ಪೆಷಲಿ ನಾನು ಸ್ವಲ್ಪ ದಿನದಿಂದ ತುಂಬಾ ಎಕ್ಸ್ಕ್ಯೂಸ್ ಕೊಟ್ಕೋತಿದ್ದೀನಿ ನನಗ್ ನಾನೇ, ಹೆಡ್ಡೇಕು ಅಥವಾ ನೈಟ್ ಲೇಟ್ ಆಗಿ ಮಲಗ್ದೆ, ವರ್ಕ್ ಜಾಸ್ತಿ ಇತ್ತು ಅಂತ. ಸೊ ಬಿಫೋರ್ ಐ ಯೂಸ್ ಟು ವೇಕ್ ಅಪ್ ಎಟ್ 4:35 ಆ ಟೈಮಿಗೆ. ಸೊ ಅವರು ಯಾವುದೇ ರೀತಿಯಾದಂತ ಎಕ್ಸ್ಕ್ಯೂಸ್ ಕೊಡದೆ, ಅಂದ್ರೆ ಕಾರಣಗಳನ್ನ ಕೊಡದೆ, ಅಲ್ಲಿ ಸಿಕ್ಕಿರುವಂತ ಪದಾರ್ಥಗಳಿಂದ ಎಲ್ಲಾ ರೀತಿಯಾದಂತ ಪೂಜೆ, ಹೋಮ, ಅದು ಸೂರ್ಯನ ನೋಡಿ
ನಕ್ಷತ್ರಗಳನ್ನ ನೋಡಿ ಮುಹೂರ್ತ ಕಂಡು ಹಿಡಿತಿದ್ರಂತೆ. ಸೊ ಯಾವ್ದು ಒಳ್ಳೆ ಸಮಯ ಅಂತ ನೋಡಿ ಗೃಹ ಪ್ರವೇಶ ಮಾಡ್ತಾರೆ. ಹಾಗೆ ಅವ್ರು ಅಲ್ಲಿ ಜಿಂಕೆನ ನೈವೇದ್ಯ ಆಗಿಡ್ತಾರೆ. ಅಂದ್ರೆ ಜಿಂಕೆನ ಬೇಟೆಯಾಡಿ ಅದನ್ನ ನೈವೇದ್ಯ ಆಗಿ ಇಡ್ತಾರೆ ಮಾಂಸನ. ಆ ಈ ರೀತಿ ಅವರಲ್ಲಿ ಒಂದ್ 5-6 ದಿನ ಜೀವನ ಸಾಗಿಸ್ತಿರ್ತಾರೆ. ಈ ಕಡೆ ಏನಾಗತ್ತೆ ಅಯೋಧ್ಯದಲ್ಲಿ ಅಂತ ಅಂದ್ರೆ ಸುಮಂತ್ರ ರಾಮ ಲಕ್ಷ್ಮಣ ಸೀತೆ ಹೋಗೋವರ್ಗೂ ದೂರ ಅಂದ್ರೆ ಅವ್ರು ಕಣ್ಮರೆ ಆಗೋವರ್ಗೂ ಅವ್ರನ್ನೇ ನೋಡ್ತಿರ್ತಾನಂತೆ. ಅವ್ರು ತೆಪ್ಪದಲ್ಲಿ ಹೋಗೋದು ಸುಮಂತ್ರ ಹಾಗೂ ಗುಹ. ಆಮೇಲೆ ಅಳ್ತಾ ಅಳ್ತಾ ಸುಮಂತ್ರ ಬರ್ತಾನೆ, ಅಯೋಧ್ಯೆಗೆ ಬರ್ತಾನೆ. ಅಲ್ಲಿರುವಂತ ಜನರೆಲ್ಲ ಕೇಳ್ತಾರಂತೆ, ನಮ್ ರಾಮನ್ನ ಎಲ್ಲಿ ಬಿಟ್ಟು ಬಂದೆ ನೀನು, ಯಾವ್ ಕಡೆ ಬಿಟ್ಟು ಬಂದೆ ಹೇಳು, ನಾವೆಲ್ಲ ಹೋಗ್ತೀವಿ, ನಾವೆಲ್ಲ ಅವನ್ ಜೊತೆನೆ ಇರ್ತೀವಿ ಅಂತೆಲ್ಲಾ ಗೋಳಾಡ್ತಿರ್ತಾರಂತೆ. ಎಲ್ಲರನ್ನೂ ದಾಟ್ಕೊಂಡು ಹೋಗಿ ದಶರಥನ್ಗೆ ವಿಷ ತಲುಪಿಸ್ತಾನೆ. ಗಂಗಾ ನದಿ ತೀರಕ್ಕೆ ಬಿಟ್ ಬಂದೆ ಅಂತ. ದಶರಥ ಅವಾಗ್ಲೂನು ಬೆಡ್ ಮೇಲೆ ಇರ್ತಾರೆ. ಯಾಕಂದ್ರೆ ಅವ್ರ ಮನಸ್ಥಿತಿನೇ ಸರಿ ಇರಲ್ಲ. ಹಾಗಾಗಿ ಅವ್ರ ದೇಹನು ಏನು ಚಲನವಲನೆಗೆ ಸಪೋರ್ಟ್ ಮಾಡ್ತಿರಲ್ಲ. ಸೊ ದಶರಥ ಕೇಳ್ತಾರೆ ಸುಮಂತ್ರನಿಗೆ, ರಾಮ ಏನಂತ ಹೇಳ್ದ ಹೇಳು ಸುಮಂತ್ರ, ಎಲ್ಲಿದ್ದಾನೆ ನನ್ ರಾಮ, ಎಲ್ಲಿಗ್ ಬಿಟ್ ಬಂದೆ ನನ್ ರಾಮನ ಅಂತ ಎಲ್ಲ ತುಂಬಾ ಅಳ್ತಾ ಅಳ್ತಾ ಬೇಜಾರಲ್ಲಿ, ಅದೊಂದು ನಾವ್ ಅಳ್ಬೇಕಂದ್ರೆ ಒಂಥರಾ ಸೌಂಡ್ ಬರುತ್ತಲ್ಲ ಗದ ಗದ ಧ್ವನಿಯಲ್ಲಿ, ಆ ರೀತಿ ಎಲ್ಲ ಕೇಳ್ತಿರ್ತಾನೆ. ಆಗ ಸುಮಂತ್ರ ಹೇಳ್ತಾನೆ, ರಾಮ ಹೇಳಿದ್ದು ಭರತನ ಕರ್ಸಿ ಆದಷ್ಟು ಬೇಗ ಪಟ್ಟಾಭಿಷೇಕ ಮಾಡಿ ಅವನಿಗೆ ಕೊಡ್ಬೇಕಾಗಿರೋ ರಾಜ್ಯನೆಲ್ಲ ಕೊಡು, ಕೈಕೆ ತಾಯಿಯ ಮಾತನ್ನ ನೆರವೇರ್ಸು. ಒಂದ್ ಮಾತನ್ನು ನಾನ್ ಪಾಲನೆ ಮಾಡ್ತಿದ್ದೀನಿ, ಅವ್ರು ಬಂದು ಬರೋದಂತೆ ನಾನು ಕಾಡಿಗ್ ಬಂದೆ. ಇವಾಗ ಬಾಕಿ ಇರೋದು ಭರತನ ಪಟ್ಟಾಭಿಷೇಕ. ಹಾಗಾಗಿ ಬೇಗ ಅವನ್ ಕರ್ಸಿ ಪಟ್ಟಾಭಿಷೇಕ ಮಾಡಿ, ಹಾಗೆ ನಿಮ್ಮೆಲ್ಲರಿಗೂನು ಪ್ರಣಾಮಗಳನ್ನ ತಿಳಿಸಕ್ಕೆ ಹೇಳಿದ ಅಂತ ಎಲ್ಲಾ ರಾಮ ಏನೇನ್ ಹೇಳಿರ್ತಾನೆ ಅದನ್ನೆಲ್ಲ ಸುಮಂತ್ರ ದಶರಥಂಗ್ ಹೇಳ್ತಾನೆ. ನಿಮ್ ಆರೋಗ್ಯನ ನೋಡ್ಕೊಳಕ್ ಹೇಳಿದ್ರು, ಏನು ಭರತನಿನ್ ಮೇಲೆ ಯಾವುದೇ ರೀತಿಯಾದಂತ ಕೋಪ ಬೇಡ, ಅವನು ತುಂಬಾ ಮೃದು ಸ್ವಭಾವದವನು. ನೀವು ಅವನಿಗೆ ನನ್ ಅಂದ್ರೆ ರಾಮನ್ಗೆ ಕೊಟ್ಟಿಲ್ಲ ಅಂತ, ರಾಮನ್ ಸಿಕ್ಕಿಲ್ಲ ಅನ್ನೋ ಬೇಜಾರಿಂದ ಅವನಿಗೆ ಏನು ಚುಚ್ ಮಾತಾಡೋದು ಅಥವಾ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಬೇಡ. ಅವನು ನಿಮಗೆ ಮಗ, ಅವನು ತುಂಬಾ ಮೃದು ಸ್ವಭಾವದವನು, ಅವನಿಗೆ ರಾಜಾಭಿಷೇಕ ಆದಷ್ಟು ಬೇಗ ಮಾಡಿ ಅವನ ಕರೆಸಿ ಕೈಕೇಯಿ ರಾಜ್ಯದಿಂದ ಕರ್ಸಿ ಅಂತ ಹೇಳಿದ ಅಂತ. ಹಾಗೆ ದಶರಥ ಲಕ್ಷ್ಮಣ ಏನ್ ಹೇಳ್ದ ಅಂತ ಕೇಳ್ತಾನೆ. ಅವಾಗ ಸುಮಂತ್ರ ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ, ಕೋಪದಿಂದ ಹೇಳ್ದ, ಆ ದಶರಥನ್ಗೆ ಮಹಾರಾಜನ್ಗೆ ಹೋಗಿ ಹೇಳು ಇನ್ಯಾವ್ ಸುಖ ಅನ್ಭವಿಸ್ತಾನಂತೆ ಅವನ್ ಜೊತೆ ರಾಮನೇ ಇಲ್ಲ ಅಂದ್ರೆ ಅಂತ. ಅಂದ್ರೆ ಲಕ್ಷ್ಮಣಂಗ್ ಅಲ್ಲಿ ಎಷ್ಟು ಕೋಪ ಅಂದ್ರೆ ತಂದೆ ಅಂತ ಹೇಳಲ್ಲ ಅವನು, ಏನು ದಶರಥ ರಾಜ, ಅಯೋಧ್ಯೆ ರಾಜ ಅಂತ ಈ ರೀತಿ ಮಾತನ್ನ ಆಡ್ತಿರ್ತಾನೆ, ಮಾತನ್ನ ಶುರು ಮಾಡ್ತಿರ್ತಾನೆ. ಇನ್ನು ಕೋಪ ಹೋಗಿರಲ್ಲ. ಹಾಗೆ ಹೇಳ್ತಾನೆ, ನನಗೆ ರಾಮನೇ ನನ್ ತಂದೆ, ರಾಮನೇ ನನ್ ತಾಯಿ. ಅಂದ್ರೆ ನಾವ್ ಇವಾಗ ದೇವ್ರ ಮುಂದ್ ಕೂತ್ಕೊಂಡು ಹೇಳ್ತೀವಲ್ಲ ಪ್ರತಿನಿತ್ಯ, ತ್ವಮೇವ ಮಾತಾ ತ್ವಮೇವ ಪಿತಾ ಅಂತ. ಹಾಗೆ ಬಂಧು ಬಳಗ ಸರ್ವಸ್ವನು ರಾಮನೇ ನನಗೆ, ನೀನು ನನ್ ತಂದೆ ಅಲ್ಲ ಅಂತ ಹೋಗ್ ಹೇಳು. ಮಗನ್ನೇ, ಸ್ವಂತ ಮಗನ್ನೇ ಕಾಡಿಗೆ ಕಳ್ಸಿರುವಂತ ಪಾಪಿ ಅವನು. ಇನ್ನ ಯಾವ ರೀತಿ ಅವನ ಪ್ರಜೆಗಳಿಗೆ ಮೋಸ ಮಾಡ್ಬೋದು, ಯಾವ ರೀತಿ ಅವನ ಪ್ರಜೆಗಳ ರಾಜ ಅಂತ ತೋರಿಸ್ಕೊತಾನೆ, ಸ್ವಂತ ಮಗನ್ಗೆ ಅವನ್ಗೆ ನ್ಯಾಯ ಕೊಡ್ಸಕ್ ಆಗಿಲ್ಲ. ಅವನ್ ಹೆಂಡತಿ ಮಾತನ್ ಕೇಳ್ಕೊಂಡು, ಆ ಕೈಕಿ ಮಾತನ್ ಕೇಳ್ಕೊಂಡು ಸ್ವಂತ ಮಗನ್ನೇ ಕಳ್ಸಿದ ಅಂತ ಬೈತಿದ್ದ ಅಂತ. ಆದ್ರೂ ಅಲ್ಲಿ ಲಕ್ಷ್ಮಣ ಹೇಳಿರೋದ್ನ ಕೇಳಿ ದಶರಥ ಒಂದ್ ಸ್ವಲ್ಪನೂ ಕೋಪ ಮಾಡ್ಕೊಳಲ್ಲ. ಅವನ್ ಮಾತಲ್ಲಿ ಸತ್ಯನೇ ಇದೆ ಅಂತ ಅಂದು ಮತ್ತೆ ಸುಮ್ನೆ ಆಗಿ ಸೀತೆ ಏನ್ ಹೇಳಿದ್ದು ಅಂತ ಕೇಳ್ತಾರೆ. ಸೀತೆ ಸುಮ್ನೆ ತಲೆ ಕೆಳಗ್ ಹಾಕೊಂಡು ಅಳ್ತಾ ಹೋದ್ಲು ಅಷ್ಟೇ, ಬೇರೆ ಏನು ಸೀತೆ ಹೇಳಿಲ್ಲ ಅಂತ. ಮತ್ತೆ ದಶರಥ ಸುಮಂತ್ರನ್ ಕೇಳ್ತಾರೆ, ನೀನ್ ಬರ್ಬೇಕಂದ್ರೆ ಕಾಡಲ್ಲಿ ಯಾವ ರೀತಿ ಪರಿಸರ ಇತ್ತು, ಅಂದ್ರೆ ವಾತಾವರಣ ಯಾವ ರೀತಿ ಇತ್ತು, ತುಂಬಾ ಕಗ್ಗತ್ಲಾಗಿತ್ತ. ಇವಾಗ ಕಾಡು ಅರಣ್ಯ ಅಂದ್ರೆ ಅಲ್ಲಿ ತುಂಬಾ ಕತ್ಲಿರತ್ತೆ, ಅಥವಾ ಕಾಡ ಮೃಗಗಳ ಶಬ್ದ ಕೇಳಿಸ್ತಿರತ್ತೆ, ಯಾವ ರೀತಿ ಇತ್ತು ಅಂತ. ನಾನ್ ಹೋಗ್ಬೇಕಂದ್ರೆ ವನದೇವತೆ ಅವರು, ಅಂದ್ರೆ ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾನೆ ಸುಮಂತ್ರ. ವನದೇವತೆ ರಾಮನ ತಬ್ಬೋತರ ಅಷ್ಟು ಶೀತಲವಾಗಿ ತಂಪಾಗಿ ಗಾಳಿ ಬೀಸ್ತಿದ್ಲಂತೆ, ಅಷ್ಟು ಸಂತೋಷದಿಂದ ಹೂಗಳೆಲ್ಲ ಹರಡಿದ್ವು ಅಂತೆ. ಆದ್ರೆ ನಾನ್ ಅವ್ರನ್ನ ಬಿಟ್ಟು ಮತ್ತೆ ವಾಪಸ್ ಬರ್ತಿರ್ಬೇಕಂದ್ರೆ ನದಿ ನೀರು ಬಿಸಿ ಆಗಿತ್ತಂತೆ. ಅಂದ್ರೆ ಅವರು ಯಾವ ರೀತಿ ಪರಿಸರನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ಪರಿಸರನು ಅಲ್ಲಿ ಅಂದ್ರೆ ವಾತಾವರಣನು ಒಬ್ಬ ಪುಣ್ಯಾತ್ಮನ್ನ ಕಳ್ಕೊಂಡಿರೋ ದುಃಖದಲ್ಲಿತ್ತು ಅಂತ ಹೇಳ್ತಾರೆ. ಸೊ ನದಿ ನೀರು ಬಿಸಿ ಆಗಿತ್ತಂತೆ, ಎಲ್ಲಾ ಗಿಡಗಳು ಕೆಳಗಡೆ ಮುಖ ಮಾಡ್ಕೊಂಡು ಅಂದ್ರೆ ಬೇಜಾರನ್ನ ವ್ಯಕ್ತಪಡಿಸ್ತಿತ್ತು ಅಂತೆ. ದಾರಿ ಉದ್ದಕ್ಕೂ ನನ್ ರಥದಲ್ಲಿ ರಾಮ ಇಲ್ದೇ ಇರೋದ್ನ ನೋಡಿ
ಹೂಗಳೆಲ್ಲ ಬಾಡಿ ಹೋಗಿತ್ತಂತೆ. ಯಾವ ಪಕ್ಷಿನೂ ಸದ್ ಮಾಡ್ತಿರ್ಲಿಲ್ಲ, ಯಾವ ಪ್ರಾಣಿನೂ ಓಡಾಡ್ತಿರ್ಲಿಲ್ಲ. ಎಲ್ಲವೂ ಮಂಕಾಗಿ ಕೂತ್ಕೊಂಡಿದ್ವು ಅಂತ. ಅಂದ್ರೆ ಪರಿಸರನೂ ರಾಮನ್ನ ಅಷ್ಟು ಪ್ರೀತಿ ಮಾಡ್ತಿತ್ತು ಅಂತ. ಆ ಪ್ರಕೃತಿಗೂನು ದೇವ್ರು ಅಂದ್ರೆ ದೇವ್ರು ನಮ್ ಜೊತೆ ಇದ್ರೆ ಅವು ಎಲ್ಲ ನಮ್ ಸುತ್ತಮುತ್ತ ಚೆನ್ನಾಗಿ ತಂಪಾದ ಗಾಳಿ ಕೊಡ್ತಾ ಅಥವಾ ಹಿತವಾದ ಬಿಸಿ ಸೂರ್ಯನ ಕಿರಣಗಳನ್ನ ತಾಗಿಸ್ತಾ ಅಥವಾ ಆ ನದಿ ಹರಿಯೋ ರೀತಿ ಆಗಿರ್ಬೋದು ಅಥವಾ ಅಲ್ಲಿ ಹೂ, ಮರ, ಗಿಡ, ಕಾಯಿಗಳೆಲ್ಲ ಚಿಗ್ರೋದಾಗಿರ್ಬೋದು. ಸೊ ನಾವು ಮಹಾಭಾರತದಲ್ಲಿ ಕೇಳಿರ್ತೀವಿ ದುರ್ಯೋಧನ ಹುಟ್ಟೋ ಸಮಯದಲ್ಲಿ ತುಂಬಾ ಭಯಂಕರವಾದ ಶಬ್ದ ಆಗ್ತಿತ್ತು ಅಥವಾ ಪರಿಸರ ಎಲ್ಲ ಕಪ್ಪಾಗ್ತಿತ್ತು. ಅಂದ್ರೆ ಒಂದು ಕೆಟ್ಟ ಸೂಚನೆ ಕೊಡ್ತಿತ್ತು ಪರಿಸರ ಅಂತ. ಇಲ್ಲಿನೂ ಹಾಗೆ ರಾಮ ಅಯೋಧ್ಯೆನ ಬಿಟ್ಟು ಕಾಡಿಗೆ ಹೋಗಿದ್ದಕ್ಕೆ ಅಲ್ಲಿ ಪ್ರಕೃತಿನೂ ಅಷ್ಟು ಮಂಕಾಗಿತ್ತು, ಅಷ್ಟು ಬೇಜಾರಲ್ಲಿತ್ತು. ತಂಪಾದ ಗಾಳಿನೇ ಬೀಸ್ತಿರ್ಲಿಲ್ಲಂತೆ, ನದಿ ನೀರು ಬಿಸಿ ಆಗಿತ್ತಂದ್ರೆ. ಸೊ ಅಲ್ಲಿ ಅವಾಗ ಹುಟ್ಟಿರುವಂತ ಹುಲ್ಲು ಕಡ್ಡಿ ಅಥವಾ ಅವಾಗ ಹುಟ್ಟಿರುವಂತ ಪ್ರಾಣಿ ಪಕ್ಷಿಗಳು ಆ ಮರ ಗಿಡಗಳು ಎಷ್ಟು ಪುಣ್ಯ ಮಾಡಿದ್ವು ಅಂದ್ರೆ ಮೇ ಬಿ ನಾವ್ ಅಷ್ಟು ಪುಣ್ಯ ಮಾಡಿಲ್ಲ ಅನ್ಸತ್ತೆ. ಇಲ್ಲಾಂದ್ರೆ ನಾವು ಅವಾಗಿನ ಸಮಯದಲ್ಲಿ ಹುಟ್ಟಿದ್ವಿ, ಇಲ್ಲ ನಮಗ್ ಇವಾಗಿನ ಸಮಯದಲ್ಲಿ ದೇವ್ರು ಕಾಣಿಸ್ತಿದ್ದ ಅನ್ಸತ್ತೆ. ಸೊ ನಮ್ಕಿಂತ ಹೆಚ್ಚಾಗಿ ಅವಾಗಿರುವಂತ ಪ್ರಕೃತಿ, ಮರ ಗಿಡಗಳು, ಹುಲ್ಲು, ಹೂವು, ಕಾಯಿ, ಹಣ್ಣು ಅವೆಲ್ಲವೂ ಪುಣ್ಯ ಮಾಡಿದ್ದು ಅಂತ ಅನ್ಸತ್ತೆ. ಸೊ ಈ ರೀತಿ ಸುಮಂತ್ರ ಅಲ್ಲಿ ದಶರಥನ್ಗೆ ಎಲ್ಲಾನು ಹೇಳ್ತಾರೆ. ಹಾಗೆ ದಶರಥ ಕೈಕೆ ಅಂತಃಪುರದಿಂದ ಕೌಸಲ್ಯ ಅಂತಃಪುರಕ್ಕೆ ಬಂದು ಅಲ್ಲೇ ವಿಶ್ರಾಂತಿ ಪಡಿತಿರ್ತಾರೆ. ಅವಾಗ ಏಕಾಂತದಲ್ಲಿರುವಾಗ ಹ್ಮ್ ದಶರಥ ಕೌಸಲ್ಯಗೆ ಹೇಳ್ತಾನೆ, ನಾನು ಹಿಂದೆ ಏನೋ ಪಾಪ ಮಾಡಿದ್ದೆ, ಆ ಪಾಪದ ಫಲ ನನಗೆ ಇವತ್ತು ಬಾಧಿಸ್ತಿದೆ, ನನ್ ಜೀವನದಲ್ಲಿ ಇವತ್ತದು ಸತ್ಯ ಆಗಿದೆ ಅಂತ. ಕೌಸಲ್ಯ, ನೀನ್ ಯಾವ ಪಾಪ ಮಾಡಿದ್ಯ ಅಂದ್ರೆ ನಾನ್ ನೋಡಿರುವ ಹಾಗೆ, ನಾನ್ ಕೇಳಿರುವ ಹಾಗೆ ಅಂದ್ರೆ ಅವಳಿಗೂ ಆಲ್ಮೋಸ್ಟ್ ಅಷ್ಟೇ ವಯಸ್ಸಲ್ವಾ, ಗಂಡನ್ ಜೊತೆ ಅಷ್ಟು ವರ್ಷದಿಂದ ಇರ್ತಾಳೆ. ಯಾವಾಗ್ಲೂನು ಒಳ್ಳೇದೇ ಮಾಡ್ತಿದ್ರು. ಯಾವಾಗ ನೀವು ಯಾವ ತಪ್ಪಿಗೆ ಈ ಶಿಕ್ಷೆ ಕೊಟ್ಟ ದೇವ್ರ ನಮ್ಗೆ ಅಂತ ಎಲ್ಲಾ ಕೇಳ್ತಾಳೆ. ಅವಾಗ ದಶರಥ ಒಂದ್ ಕಥೆನ ಹೇಳ್ತಾನೆ. ಅವನು ಅವಾಗ ಜಸ್ಟ್ ಧನುರ್ವಿದ್ಯೆನ ಕಲ್ತಿರ್ತಾನೆ, ಅಂದ್ರೆ ಬಾಲ್ಯದಲ್ಲಿ ಧನುರ್ವಿದ್ಯೆ ಹಾಗೆ ಶಬ್ದವೇದಿ ವಿದ್ಯೆನೆಲ್ಲ ಕಲ್ತಿರ್ತಾನೆ. ರಾಜ ಆದ್ಮೇಲೆ ಬೇಟೆ ಮಾಡಕ್ಕಂತ ಒಂದ್ ಕಾಡಿಗೆ ಹೋಗ್ತಾನೆ. ಅಲ್ಲಿ ಹೋಗ್ತಿರ್ಬೇಕಂದ್ರೆ ಶಬ್ದವೇದಿ ವಿದ್ಯೆ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಯಾವ ಕಡೆಯಿಂದ ಶಬ್ದ ಬರತ್ತೆ ಆ ಕಡೆ ಗುರಿ ಇಟ್ಟು ಬಾಣ ಬಿಡೋದು. ಅವನು ಸಂಜೆ ಆಗ್ತಾ ಆಗ್ತಾ ಕತ್ಲ ಆಗ್ತಾ ಆಗ್ತಾ ಕಾಡಲ್ಲಿ ಕುದುರೆ ಮೇಲೆ ಬೇಟೆ ಆಡ್ಬೇಕು ಅಂತ ಸಂಚಾರ ಮಾಡ್ತಿರ್ಬೇಕಂದ್ರೆ ಕ್ಷತ್ರಿಯರು ಬೇಟೆ ಆಡಿನೇ ತಿಂತಿದ್ರು. ಹಾಗಾಗಿ ಬೇಟೆ ಆಡಕ್ಕೆ ಹೋಗಿರುವಾಗ ಒಂದ್ ನದಿಯಲ್ಲಿ ಆ ನೀರಿನ ಸಪ್ಪಳ ಆಗತ್ತೆ, ಅಂದ್ರೆ ಯಾವ್ದೋ ಪ್ರಾಣಿಗಳು ನೀರು ಕುಡಿಯೋ ತರ ಸಪ್ಪಳ ಆಗತ್ತೆ, ಶಬ್ದ ಆಗತ್ತೆ. ಆ ಶಬ್ದಕ್ಕೆ ಗುರಿ ಇಟ್ಟು ದಶರಥ ಬಾಣನ ಬಿಡ್ತಾನೆ. ಆ ಬಾಣ ಹೋಗಿ ತಾಗಿದ ತಕ್ಷಣ ಅಲ್ಲಿಂದ ಮನುಷ್ಯರು ಜೋರಾಗಿ ಕೂಗಿರೋ ಹಾಗೆ, ಅಮ್ಮ ಅಂತ ಕೂಗಿರುವ ಹಾಗೆ ಶಬ್ದ ಬರತ್ತೆ. ಸೊ ದಶರಥನ್ಗೆ ಭಯ ಆಗತ್ತೆ, ನಾನು ಯಾವ್ದೋ ಪ್ರಾಣಿ ಅನ್ಕೊಂಡ್ ಬಾಣ ಬಿಟ್ಟೆ, ಇದೇನಾಯ್ತು ಅಂತ ಹೋಗಿ ನೋಡ್ತಿರ್ತಾನೆ. ಹತ್ರ ಹತ್ರ ಹೋದಂಗೆ ಅಲ್ಲಿ ಒಬ್ಬ ಮನುಷ್ಯ ಅಂದ್ರೆ ಬಾಲಕ ಬಿದ್ದು ಒದಾಡ್ತಿರ್ತಾನೆ, ಇವನ್ ಬಾಣಕ್ ಸಿಕ್ಕು. ಅದನ್ನ ನೋಡಿ ಸಂಕಟ ಪಡ್ಕೊಂಡು ಹೋಗಿ ಕೇಳ್ತಾನೆ, ನಾನು ಯಾವ್ದೋ ಪ್ರಾಣಿ ಅನ್ಕೊಂಡು ಬಾಣ ಬಿಟ್ಟೆ, ನೀನ್ ಯಾರು, ಇಲ್ಲಿಗ್ ಯಾಕೆ ಬಂದಿದ್ದೆ ಅಂತ ಹೇಳ್ತಾನೆ. ನೀನು ಆ ಬಾಲಕ ಹೇಳ್ತಾನೆ, ನೀನ್ ಯಾವ ರಾಜನೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ನ ಒಬ್ಬನ್ ಜೀವ ತೆಗ್ದಿಲ್ಲ ನೀನು, ನನ್ ಜೊತೆ ಜೀವನ ಅಂದ್ರೆ 3 ಜನದ ಜೀವನ ತೆಗ್ದಿದ್ಯಾ ಅಂತ. ದಶರಥನಿಗೆ ಇನ್ನೂ ಆಶ್ಚರ್ಯ ಆಗತ್ತೆ. ಅವನು ದಶರಥಂಗೂ ಬೇಜಾರಾಗತ್ತೆ, ಅವನು ಬೇಕಂತ ಮಾಡಿದ್ದಲ್ಲ, ಆದ್ರೂನು ಅವನಿಗೆ ಬೇಜಾರಾಗತ್ತೆ. ತಪ್ಪು ನಡೆದು ಹೋಗ್ಬಿಟ್ಟಿರತ್ತೆ ಅವನ ಕೈಯಿಂದ. ಹಾಗೆ ಅಳ್ತಾ ಅಳ್ತಾ ಹೇಳ್ತಾನೆ, ನನ್ಗೆ ತಂದೆ ತಾಯಿಗಳು ಇಬ್ರಿದ್ದಾರೆ, ಅವರು ಹುಟ್ಟನಿಂದ ಕುರುಡ್ರು, ಅಂದ್ರೆ ಹುಟ್ಟಿರುವಾಗ್ಲೇನೆ ಅವ್ರಿಗೆ ಕಣ್ ಕಾಣಿಸ್ತಿರಲ್ಲ. ಅವರಿಗೆ ನನ್ ಬಿಟ್ಟು ಇನ್ಯಾರು ಇಲ್ಲ. ನಾನು ಈ ಆಶ್ರಮದಲ್ಲಿ ಅಂದ್ರೆ ಈ ಕಾಡಲ್ಲಿ ಅವ್ರನ್ನ ನೋಡ್ಕೊಂಡು ಇಲ್ಲೇ ಹತ್ರದಲ್ಲಿರುವ ಆಶ್ರಮದಲ್ಲಿ ಅವ್ರ ಜೊತೆ ಇದ್ದೆ. ಅವರಿಗೆ ಬಾಯಾರಿಕೆ ಅಂತ ನೀರ್ ತಗೊಳಕ್ ಬಂದೆ, ನೀನು ನನ್ನ ಪ್ರಾಣನೇ ತೆಗೆದ್ಬಿಟ್ಟೆ, ನನ್ ಬಿಟ್ಟು ಅವ್ರಿಗೆ ಇನ್ಯಾರು ಇಲ್ಲ ಅಂತ ತುಂಬಾ ಸಂಕಟ ಪಡ್ತಾನೆ. ಹಾಗೆ ಆ ಬಾಣ ತಾಕಿ ಅವನಿಗೆ ತುಂಬಾ ರಕ್ತ ಹೋಗ್ತಿರತ್ತೆ. ಅವನು ದಶರಥನ್ಗೆ ಹೇಳ್ತಾನೆ, ಈ ಬಾಣ ತಾಗಿರೋದ್ರಿಂದ ನಂಗೆ ತುಂಬಾ ಸಂಕಟ ಆಗ್ತಿದೆ, ಇದನ್ನ ತೆಗೆದ್ ಬಿಡು ಅಂತ. ಮತ್ತೆ ದಶರಥ ಭಯ ಪಡ್ಕೋತಾನೆ, ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಅಂದ್ರೆ ಬ್ರಾಹ್ಮಣರನ್ನ ಯಾರನ್ನಾದ್ರೂ ಸಾಯಿಸಿದ್ರೆ ಬ್ರಹ್ಮ ಹತ್ಯೆ ಬರತ್ತಂತೆ. ಸೊ ಹಾಗಾಗಿ ಅವ್ನ್ ಭಯ ಪಡ್ಕೋತಿರ್ತಾನೆ. ಹಾಗೆ ಆ ಬಾಲಕ ಹೇಳ್ತಾನೆ, ಆ ನೀನು ಭಯ ಪಡ್ಬೇಕಾಗಿಲ್ಲ, ನಿನಗೆ ಬ್ರಹ್ಮ ಹತ್ಯೆ ದೋಷ ತಗ್ಲಲ್ಲ, ಯಾಕಂದ್ರೆ ನಾನು ಬ್ರಾಹ್ಮಣ ಅಲ್ಲ,
ನಾನು ವೈಶ್ಯ ಅಂತ ಹೇಳ್ತಾನೆ. ನೀನ್ ಹಾಗಾಗಿ ಈ ಬಾಣನ ಭಯ ಪಡದೆ ತೆಗಿಬೋದು. ಹಾಗೆ ಅವನ ಕುಟೀರದ ಅಂದ್ರೆ ಆಶ್ರಮದ ಸ್ಥಳನು ಹೇಳ್ತಾನೆ. ಹಿಂಗಿಂಗ್ ಹೋಗು, ಅವ್ರಿಗೆ ತುಂಬಾ ಬಾಯಾರಿಕೆ ಆಗಿದೆ. ಈ ನೀರ್ನ ಅವ್ರಿಗ್ ಕೊಡು. ನನ್ನ ಅಂದ್ರೆ ನನ್ ಮರಣದ ಸುದ್ದಿನ ಅವ್ರಿಗ್ ತಲುಪು. ಸೊ ಇನ್ಯಾರ್ ಅವ್ರು ನೋಡ್ಕೋತಾರೋ ಗೊತ್ತಿಲ್ಲ. ಇದನ್ನ ಬೇಗ ತೆಗಿ ನನ್ ದೇಹದಿಂದ ಅಂತ ಹೇಳ್ತಾನೆ. ದಶರಥ ಭಯ ಪಡ್ಕೊಂಡು ಕೈ ನಡುಗ್ತಿರತ್ತೆ. ಅವನು ಅವಾಗ್ ಜಸ್ಟ್ ರಾಜ ಆಗಿ ಪಟ್ಟಾಭಿಷೇಕ ಆಗಿ ರಾಜ ಆಗಿರ್ತಾನೆ ದಶರಥ. ಅದನ್ನ ಭಯದಿಂದ ಆ ಬಾಲಕನ ಎದೆಯಿಂದ ಆ ಬಾಣನ ತೆಗಿತಾನೆ. ಅಲ್ಲಿ ಅವ್ರ ಮರಣ ಆಗತ್ತೆ. ನೀರ್ ತಗೊಂಡು ಅವ್ನ್ ಹೇಳಿರುವಂತ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವ್ರ ತಂದೆ ತಾಯಿಗಳು ಕಣ್ ಕಾಣ್ದೆ ಕುಂತಿರೋದ್ನ ನೋಡಿ ಆ ಹೇಳ್ತಾರೆ, ಅಯ್ಯೋ ಮಗು ಯಾಕೆ ಇಷ್ಟ್ ಲೇಟ್ ಮಾಡ್ದೆ, ಬಾಯಾರಿಕೆ ಆಗಿತ್ತು, ಯಾಕೆ ಇಷ್ಟೊಂದು ಸಮಯ ತಗೊಂಡೆ, ನಮ್ಮಿಂದ ಏನಾದ್ರು ಬೇಜಾರಾಯ್ತಾ ಅಂತ ಕೇಳ್ತಿರ್ತಾನೆ. ದಶರಥ ಏನೂ ಮಾತಾಡಲ್ಲ, ಯಾಕಂದ್ರೆ ಅವನಿಗೆ ಭಯ ಆಗ್ತಿರತ್ತೆ. ಅವಾಗ ಅವ್ರ ತಾಯಿ, ಆ ಬಾಲಕನ ತಾಯಿ ಹೇಳ್ತಾಳೆ, ನಿನ್ ತಂದೆ ನಿಂಗೆ ಏನಾದ್ರು ಬೇಜಾರ್ ಮಾಡಿದ್ರೆ ನನ್ನ ಹತ್ರ ಹೇಳು, ನನ್ ಜೊತೆನಾದ್ರು ಮಾತಾಡು, ಬಾ ಬೇಗ ನೀರ್ ಕೊಡು, ಗಂಟ್ಲ ಆಗ್ತಿದೆ, ಬಾಯಾರಿಕೆ ಆಗ್ತಿದೆ ಅಂತ. ಅವಾಗ ದಶರಥ ಹೇಳ್ತಾನೆ, ನಾನು ನಿನ್ ಮಗ ಅಲ್ಲ, ಈ ರೀತಿ ನನ್ನಿಂದ ತಪ್ಪಾಯ್ತು ಅಂದ ತಕ್ಷಣ ಆ ಇಬ್ರು ತಂದೆ ತಾಯಿಯಂದಿರು ಗೋಳಾಡ್ಕೊಂಡು ಅಳಕ್ ಶುರು ಮಾಡ್ತಾರೆ. ಹಾಗೆ ಹೇಳ್ತಾರೆ ದಶರಥನ್ಗೆ, ನನ್ನ ಅಲ್ಲಿ ಅಂದ್ರೆ ಅವ್ರ ಮಗ ಎಲ್ಲಿ ಸತ್ ಬಿದ್ದಿರ್ತಾನೆ ಅಲ್ಲಿ ಕರ್ಕೊಂಡು ಹೋಗು ಅಂತ. ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಮಗನ ಶವನ ಹಿಡ್ಕೊಂಡು ಆ ದೇಹನ ಇಟ್ಕೊಂಡು ಅಳಕ್ ಶುರು ಮಾಡ್ತಾರೆ. ಅಳ್ತಾ ಅಳ್ತಾ ಅವ್ರು ಹೇಳ್ತಾರೆ, ನಾವು ಬ್ರಾಹ್ಮಣರಲ್ಲ, ನಿನಗ್ ಬ್ರಹ್ಮ ಹತ್ಯೆ ತಗ್ಲಲ್ಲ, ಆದ್ರೆ ನಮಗಿರುವಂತ ಒಬ್ಬ ಮಗ, ಅವನು ಹುಟ್ಟದಾಗಿಂದ ಇಲ್ಲಿವರೆಗೂ ನಮ್ಗೆ ಕಣ್ ಕಾಣ್ಸಲ್ಲ ಅಂತ ನಮ್ಗೆ ಯಾವತ್ತೂ ಆ ಅನುಭವ ಆಗಕ್ ಬಿಟ್ಟಿಲ್ಲ. ನಮ್ಮ ಕಣ್ಣಾಗಿ ಅವನಿದ್ದ, ನಮ್ಮನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದ, ಯಾವತ್ತೂ ಬೇಜಾರ್ ಮಾಡ್ಕೊಂಡಿಲ್ಲ ನಮ್ಮ ಆರೈಕೆ ಮಾಡಕ್ಕೆ. ಅಂತ ನನ್ ಮಗನ ಕೊಂದಿರೋ ನಿಂಗೆ, ಏನು ಕುರುಡರ್ ಮಗನ ಕೊಂದಿರೋ ನಿಂಗೆ, ನೀನು ನಿನ್ನ ಪುತ್ರನ ಕಳ್ಕೊಂಡು ಕಣ್ಣು ಕಾಣಿಸ್ದೆ ನೀನು ಕುರುಡನಾಗಿ ಪ್ರಾಣ ಬಿಡ್ತೀಯ ಅಂತ್ಯ ಕಾಲದಲ್ಲಿ ಅಂತ ಅವರು ಶಾಪ ಹಾಕ್ತಾರೆ. ಸೊ ಆ ಆ ಬಾಲಕ ಯಾರು ಅಂತ ಇದ್ರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ದಿಲ್ಲ. ಅಂದ್ರೆ ಎಲ್ಲೂ ಏನು ಉಲ್ಲೇಖನ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಬಟ್ ನಮ್ಗೆಲ್ಲ ಗೊತ್ತಿರುವ ಹಾಗೆ ಬೇರೆ ಬೇರೆ ರಾಮಾಯಣದಲ್ಲಿ ಕಥೆಗಳಲ್ಲಿ ಆ ಬಾಲಕ ಯಾರಂದ್ರೆ ಶ್ರವಣ ಕುಮಾರ ಅಂತ. ಎರಡೂ ಕಡೆ ತಕ್ಕಡಿ ತರ ಎರಡೂ ಕಡೆ ಒಂದ್ ಬುಟ್ಟಿ ಮಾಡಿ, ಒಂದ್ ಕಡೆ ತಾಯಿ ಒಂದ್ ಕಡೆ ತಂದೆನ ಕುಂದಿರ್ಸ್ಕೊಂಡು ಯಾವಾಗ್ಲೂ ಹೆಗಲ್ ಮೇಲೆ ಎತ್ಕೊಂಡು ಯಾವ್ದು ಆಶ್ರಮ ಕರ್ಕೊಂಡು ಹೋಗೋದು, ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು, ತೀರ್ಥ ಕ್ಷೇತ್ರ ಕರ್ಕೊಂಡು ಹೋಗೋದು, ಈ ರೀತಿ ಎಲ್ಲ ಶ್ರವಣ ಕುಮಾರ ಮಾಡ್ತಾನ ಅನ್ನೋ ಕತೆ ನಮ್ಗೆಲ್ಲಾ ಗೊತ್ತಿದೆ. ಸೊ ಅಲ್ಲಿ ಮಾಡಿರುವಂತ ತಪ್ಪಿಗೆ ದೇವ್ರು ನನಗೆ ಇವತ್ತು ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಕೌಸಲ್ಯ ಹತ್ರ ದಶರಥ ಮದ್ವೆಗಿಂತ ಮುಂಚೆ ಮಾಡಿರ್ತಾರ ಅನ್ಸತ್ತೆ ಮೇ ಬಿ ಆ ಮಿಸ್ಟೇಕ್ ನ ಅವರು ಕೌಸಲ್ಯ ಹತ್ರ ಎಲ್ಲಾನು ವಿಸ್ತಾರವಾಗಿ ಹೇಳ್ತಾರೆ. ಹೇಳ್ತಾ ಹೇಳ್ತಾ ನನ್ಗೆ ನೀನು ಕಾಣಿಸ್ತಿಲ್ಲ, ಅಂದ್ರೆ ಅವನಲ್ಲಿ ಶಾಪ ಕೊಟ್ಟಿರ್ತಾನೆ, ನೀನು ಕುರುಡನಾಗಿ ಏನು ಕಾಣಿಸ್ದೆ ಪುತ್ರ ವಿಯೋಗದಿಂದ ಪ್ರಾಣ ಬಿಡ್ತೀಯ ಅಂತ. ನಮ್ಗೆ ಇವಾಗ ಸ್ವಲ್ಪ ಬೇಜಾರಾದ್ರೂ ಕಣ್ಣೆಲ್ಲ ನೀರ್ ತುಂಬ್ಕೊಂಡು ಮುಂದೆ ಇರೋದು ಏನು ಕಾಣಿಸ್ತಿರಲ್ಲ. ಆ ರೀತಿ ದಶರಥನ್ಗೂ ಅದೇ ರೀತಿ ಆಗ್ತಿರತ್ತೆ. ಕೌಸಲ್ಯಗೆ ಹೇಳ್ತಾನೆ, ನಂಗ್ ನೀನ್ ಕಾಣಿಸ್ತಿಲ್ಲ, ರಾಮ ರಥದಿಂದ ಇಳಿದ್ ಬರೋ ತರ ಕಾಣಿಸ್ತಿದೆ, ನನ್ ರಾಮ ಮಾತ್ರ ನನಗ್ ಕಾಣಿಸ್ತಿದ್ದಾನೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಹೇಳೋದು, ನಾವು ಗೊತ್ತಿದ್ದು ಮಿಸ್ಟೇಕ್ ಮಾಡ್ಲಿ ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡ್ಲಿ, ಕರ್ಮ ಅನ್ನೋದು ಬಿಡಲ್ಲ. ಅಂದ್ರೆ ನಮ್ಗೆ ಕರ್ಮ ಕಣ್ಣಿಗ್ ಕಾಣಲ್ಲ, ಕಾಡ್ದೆ ಅದು ನಮ್ಮನ್ ಬಿಡಲ್ಲ. ಹಾಗಾಗಿ ಇಷ್ಟ ಆಗತ್ತೋ ಅಷ್ಟು ರಾಮನಾಮನ ಜಪ ಮಾಡೋಣ. ಸೊ ನಾವ್ ಮಾಡಿರುವಂತ ಪಾಪ ಕರ್ಮಗಳು ತುಂಬಾ ಇದೆ, ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡ್ತೀವಿ ಈ ಕಲಿಯುಗದಲ್ಲಿ. ಸೊ ಎಷ್ಟಾಗತ್ತೆ ಅಷ್ಟು ರಾಮನಾಮ ಜಪದಿಂದ ನಮ್ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋಣ. ಸೊ ಇದಿಷ್ಟು ನಾನು ರಾಮಾಯಣದಲ್ಲಿ ಓದಿರುವಂತ ಕತೆ. ನಾಳೆ ದಿನ ಏನಾಗತ್ತೆ ಅಂತ ಮತ್ತೆ ನನ್ನ ರಾಮಾಯಣ ಜರ್ನಿಯಲ್ಲಿ ಆ ನಿಮ್ಮನ್ನು ಜೊತೆಗೂಡಿಸ್ಕೊಂಡು ರಾಮನ ಆಶೀರ್ವಾದ ನಿಮ್ಗೆಲ್ಲ ಸಿಗ್ಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗೋದನ್ನ ಮರಿಬೇಡಿ. ಪ್ರತಿನಿತ್ಯ ನೀವು ಏನ್ ಚಾಂಟಿಂಗ್ ಮಾಡ್ತೀರಾ ಅಕೌಂಟ್ ನ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡಿ. ಸೊ ಆದಷ್ಟು ಬೇಗ 1 ಕೋಟಿ ಸಾರಿ ರಾಮನಾಮನ ಚಾಂಟ್ ಮಾಡೋದು ಕಂಪ್ಲೀಟ್ ಮಾಡೋಣ. ಅದಾದ್ಮೇಲೂ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ 1 ಕೋಟಿ ಆದ ತಕ್ಷಣ ಬಿಡೋದು ಅಂತ ಏನಲ್ಲ. ಸೊ ಅದು ಪ್ರತಿ ದಿನ ಹೇಗೆ ನಾವು ಪ್ರತಿದಿನ ಎದ್ದು ಬ್ರಷ್ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಟೈಮ್ ಟು ಟೈಮ್ ಊಟ ಮಾಡ್ಬೇಕು, ಇದು ಹಾಗೆ ನಮ್ ಡೈಲಿ ದಿನಚರಿಯಲ್ಲಿ ಇದೊಂದು ಏನು ಪಾರ್ಟ್. ದೇವರಿಗೆ ಇಂತಿಷ್ಟ ಸಮಯ ಅಂತ, ಅಥವಾ ನಾವು ಫ್ರೀ ಇರುವಾಗ ಇಲ್ಲ ಫ್ರೀ ಮಾಡ್ಕೊಂಡು ನಾಮಸ್ಮರಣೆ ಮಾಡೋದು. ನಮ್ಮ ಜೀವನದಲ್ಲಿ ಇದನ್ನು ನಾವು ಪ್ರತಿನಿತ್ಯ ಯಾವ ರೀತಿ
ನಮ್ ನಿತ್ಯ ಕರ್ಮಗಳ ಮಾಡ್ಕೋತೀವಲ್ಲ ಅದ್ರಲ್ಲಿ ಇದೊಂದ್ ಕೆಲ್ಸನ ಸೇರಿಸ್ಕೊಳ್ಳೋಣ. ಇದು ಒಳ್ಳೆ ಕೆಲ್ಸ, ತುಂಬಾ ಒಳ್ಳೆ ಕೆಲ್ಸ, ಮನ್ಸಿಗ್ ಶಾಂತಿ ಕೊಡುವಂತ ಕೆಲ್ಸ, ನಮ್ಮೆಲ್ಲಾ ಕೆಲ್ಸಗಳನ್ನು ಸುಲಭ ಮಾಡುವಂತ ಕೆಲ್ಸ ಇದು. ಸೊ ಹಾಗಾಗಿ ರಾಮನ ಆಶೀರ್ವಾದದಿಂದ, ಹನುಮಂತನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.